ಗುಡ್ ಬ್ಯಾಡ್ ಅಗ್ಲಿ. ಇದರಲ್ಲಿ ಅಜಿತ್ ಕುಮಾರ್, ಅರ್ಜುನ್ ದಾಸ್, ತ್ರಿಷಾ ಕೃಷ್ಣನ್, ಪ್ರಿಯಾ ಪ್ರಕಾಶ್ ವಾರಿಯರ್ ಅಂಡ್ ಸುನಿಲ್ ಇವರೆಲ್ಲ ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಗ್ಯಾಂಗ್ಸ್ಟರ್ ಆಗಿರೋ ರೆಡ್ ಡ್ರ್ಯಾಗನ್ ಗ್ಯಾಂಗ್ಸ್ಟರ್ ಇಂದ ನಾರ್ಮಲ್ ಪರ್ಸನ್ ಏಕೆ ಆಗೋಕೆ 18 ಇಯರ್ಸ್ ತಗೊಂತಾನೆ. ಬಟ್ ಒಂದ್ ಇನ್ಸಿಡೆಂಟ್ ಇಂದ ಏಕೆ ಮತ್ತೆ ರೆಡ್ ಡ್ರ್ಯಾಗನ್ ಆಗಿ ಬದಲಾಗ್ತಾನೆ. ಸೊ ಇದಕ್ಕೆ ರೀಸನ್ ಏನು, ಬದಲಾಗಕ್ಕೆ 18 ಇಯರ್ಸ್ ಯಾಕೆ ಟೈಮ್ ತಗೊಂತಾನೆ, ಮತ್ತೆ ರೆಡ್ ಡ್ರ್ಯಾಗನ್ ಆಗಿ ಏನ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಒಂದನೇ ಸ್ಟೋರಿ. ಮೊದಲನೇದಾಗಿ ಅಜಿತ್ ಮೂವಿ ಆಗಿರೋದ್ರಿಂದ, ಎಸ್ಪೆಷಲಿ ಗ್ಯಾಂಗ್ಸ್ಟರ್ ಜಾನರ್ ಅಲ್ಲಿ ಇರೋದ್ರಿಂದ ಸಿಂಪಲ್ ಕತೆ ಇರುತ್ತೆ, ಜಾಸ್ತಿ ಆಕ್ಷನ್ಗೆ ಫೋಕಸ್ ಮಾಡಿರ್ತಾರೆ ಅಂತ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಆದ್ರೆ ನಾವ್ ಏನ್ ಅನ್ಕೊಂಡ್ ನೋಡ್ತೀವಿ ಅದೇ ರೀತಿ ಫಸ್ಟ್ ಹಾಫ್ ಇರುತ್ತೆ. ಬಟ್ ಸೆಕೆಂಡ್ ಹಾಫ್ ನಾವ್ ಏನ್ ಅನ್ಕೊಂಡಿರ್ತೀವಿ ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಾಕತ್ತೆ. ಈ ಫಸ್ಟ್ ಹಾಫ್ ಅಲ್ಲಿ ನಾರ್ಮಲ್ ಫ್ಯಾಮಿಲಿ ಅನ್ಕೊಂಡು ಗ್ಯಾಂಗ್ಸ್ಟರ್ ಅನ್ಕೊಂಡು ನಾರ್ಮಲ್ ಕತೆನ ಬರ್ಕೊಂಡಿದ್ದಾರೆ. ಇಂಟರ್ವಲ್ ಆದ್ಮೇಲೆ ಬರುತ್ತೆ ಫ್ಲಾಶ್ ಬ್ಯಾಕ್ ಸ್ಟೋರಿ. ಯಾರು ಆತರ ಒಂದು ಸ್ಟೋರಿನ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಅದನ್ನ ನೋಡಿದಾಗ ಒಬ್ಬೊಬ್ಬ ಆಡಿಯನ್ಸ್ಗೆ ಒಂದೊಂದು ರೀತಿ ಯೋಚನೆ ಬರುತ್ತೆ. ಎಕ್ಸಾಂಪಲ್, ಒಬ್ರಿಗೆ ಕ್ರಿಂಜ್ ಅನ್ಸ್ಬೋದು, ಇನ್ನೊಬ್ರಿಗೆ ಇದ್ಯಾವ್ದು ಗುರು, ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಿದಿರೋ, ಈ ತರ ಯೋಚನೆ ನಿಮ್ಗೆಲ್ಲ ಹೆಂಗ್ ಬಂತು ಅನ್ಕೊಂಡು ಎಂಜಾಯ್ ಮಾಡ್ತಾರೆ. ಅಂಡ್ ಇನ್ನ ಕೆಲವರಿಗೆ ಇದ್ಯಾವ ಸಿನಿಮಾ ಫ್ಲಾಶ್ ಬ್ಯಾಕ್ ಸ್ಟೋರಿನಪ್ಪ, ಏನ್ ಬೇಕು ಅದನ್ನೇ ಬರ್ಕೊಂಡು ಹೋಗಿದ್ದೇನೆ ಅಂತ ಅನ್ಸ್ಬಿಡುತ್ತೆ. ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ, ನಿಮ್ ಮೂಡ್ ಹೇಗಿರುತ್ತೆ, ಆ ಸ್ಟೋರಿನ ನೀವು ಹೇಗ್ ತಗೊಂತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನ ಈ ಫ್ಲಾಶ್ ಬ್ಯಾಕ್ ಬರೋವರೆಗೂ ಆ ರೆಡ್ ಡ್ರ್ಯಾಗನ್ಗೆ ಬಿಲ್ಡಪ್ ಕೊಡ್ತಾರೆ, ಇಷ್ಟೆಲ್ಲ ಬೇಕಾ ಅನ್ಸ್ಬಿಡುತ್ತೆ. ಒನ್ಸ್ ಆ ಫ್ಲಾಶ್ ಬ್ಯಾಕ್ ಕನೆಕ್ಷನ್ ನೋಡಿದ್ಮೇಲೆ ಇವ್ರು ಕೊಟ್ಟಿದ್ ಬಿಲ್ಡಪ್ ಕಮ್ಮಿನೇ ಆಯ್ತು ಅಂತ ಅನ್ಸ್ಬಿಡುತ್ತೆ. ಅದನ್ನ ನೀವು ಸೆಕೆಂಡ್ ಹಾಫ್ ನೋಡಿದಾಗ್ಲೇ ಅರ್ಥ ಆಗುತ್ತೆ. ಇದ್ರ ಜೊತೆಗೆ ಅರ್ಜುನ್ ದಾಸ್ ಅವರ ಲಿಟಲ್ ಕಾಮಿಡಿ ಅಂಡ್ ರೆಡಿನ್ ಕಿಂಗ್ಸ್ಲೆ ಅವರ ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಇನ್ನ ಆಕ್ಷನ್ ಸೀಕ್ವೆನ್ಸಸ್ ಯುನಿಕ್ ಆಗಿ ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಓವರ್ ಆಲ್ ನೋಡಿದಾಗ ಈ ಮೂವಿ ಮೇಜರ್ ಆಗಿ ಅವರ ಕಲ್ಟ್ ಫ್ಯಾನ್ಸ್ಗೋಸ್ಕರನೇ ಮಾಡಿರೋ ರೀತಿ ಇದೆ. ಅಂಡ್ ಪರ್ಫಾರ್ಮೆನ್ಸಸ್ ವೈಸ್ ಅಜಿತ್ ಅವರ ಪರ್ಫಾರ್ಮೆನ್ಸ್ ಆಸ್ ಯೂಶುವಲ್ ಸೇಮ್ ಎಲ್ಲ ಮೂವಿಲಿ ಇರೋ ತರನೇ. ಅಂಡ್ ತ್ರಿಷಾ ಅಂಡ್ ಪ್ರಿಯಾ ಪ್ರಕಾಶ್ ವಾರಿಯರ್ ಇವ್ರಗಳದ್ದು ಡೀಸೆಂಟ್ ಆಗಿತ್ತು. ಅಂಡ್ ಅರ್ಜುನ್ ದಾಸ್ ಅವರ ಬಾಡಿ ಲ್ಯಾಂಗ್ವೇಜ್, ಲುಕ್, ಆ ಡ್ಯಾನ್ಸ್, ಟೋಟಲಿ ಅವರ ಪರ್ಫಾರ್ಮೆನ್ಸ್ ಕ್ರೇಜಿ ಆಗಿತ್ತು. ಇನ್ನ ಶೈನ್ ಟಾಮ್ ಅವರ ಎಂಟ್ರಿ ಸಖತ್ ಮಜಾ ಕೊಡ್ತು. ಅಂಡ್ ಆಲ್ಸೋ ಸುನಿಲ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಅಂಡ್ ಈ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, ಸಿನಿಮಾಟೋಗ್ರಫಿ, ವಿಜುವಲ್ ಎಫೆಕ್ಟ್ಸ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಆ ಕಾಸ್ಟ್ಯೂಮ್ ಡಿಸೈನ್ ಆಗ್ಲಿ, ಆ ಅಟ್ಮಾಸ್ಫಿಯರ್ ಆಗ್ಲಿ ಒಂಥರ ರೆಟ್ರೋಗೆ ರೆಟ್ರೋನೂ ಅಲ್ಲ, ಮಾಡ್ರನ್ಗೆ ಮಾಡ್ರನ್ನೂ ಅಲ್ಲ, ಮಿಕ್ಸಪ್ ಕ್ರಿಯೇಟಿವಿಟಿ ತರ ಇತ್ತು. ಇವರ ಪ್ರೆಸೆಂಟೇಷನ್ನೇ ಹೊಸದಾಗಿತ್ತು. ಯುನಿಕ್ ಎಕ್ಸ್ಪೀರಿಯನ್ಸ್ ಅಂದ್ರೂ ತಪ್ಪಾಗಲ್ಲ. ಇನ್ನು ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಚೆನ್ನಾಗಿದೆ. ಎಡಿಟಿಂಗ್ ವರ್ಕ್ ಮಾತ್ರ ಮಸ್ತಾಗಿದೆ. ಇನ್ನು BGM ಹೆವಿ ಇಂಪ್ಯಾಕ್ಟ್ ಮಾಡುತ್ತೆ. ಕೆಲವೊಂದು ಸೀನ್ಸ್ಗಳಿಗೆ ಸಿಂಕ್ ಆದಾಗ ಸಖತ್ ಕಿಕ್ ಕೊಡುತ್ತೆ. ಈವನ್ ಸಾಂಗ್ಸ್ ಕೂಡ, ಅದರಲ್ಲೂ ಅರ್ಜುನ್ ದಾಸ್ ಅವರ ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ಓವರ್ ಆಲ್ ಫಸ್ಟ್ ಹಾಫ್ ಡೀಸೆಂಟ್ ಆಗಿದೆ. ಬಟ್ ಸೆಕೆಂಡ್ ಹಾಫ್ ಮಾತ್ರ ಮಿಕ್ಸ್ಡ್ ಒಪಿನಿಯನ್ ಕ್ರಿಯೇಟ್ ಮಾಡಿಸುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಎಸ್ಪೆಷಲಿ ಅಜಿತ್ ಫ್ಯಾನ್ಸ್ ಆಗಿದ್ರೆ ಈ ಸಿನಿಮಾನ ಮಿಸ್ ಮಾಡ್ಕೊಂಬಿಡಿ. ಫ್ಯಾನ್ಸ್ಗಳಿಗಂತಾನೆ ಹೇಳಿ ಮಾಡಿಸ್ದಂಗಿದೆ. ಇನ್ನು ಈ ಮೂವಿ ನಿಮಗೆ ನೆಟ್ಫ್ಲಿಕ್ಸ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 7. ಆಲ್ರೆಡಿ ನೀವೇನಾದ್ರೂ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.